ಭಾರತೀಯ ಮೂಲದ ಬ್ರಿಟಿಷ್ ಪ್ರಜೆ ವೈದ್ಯ ಡಾಕ್ಟರ್ ಸಂಗ್ರಾಮ್ ಪಾಟೀಲ್ ಅವರನ್ನ ಜನವರಿಯಲ್ಲಿ ಭಾರತ ಬಿಟ್ಟು ಹೋಗದಂತೆ ತಡೆಯಲಾಗಿತ್ತು. ಅಷ್ಟಕ್ಕೂ ಆ ನಿರ್ಬಂಧಕ್ಕೆ ಕಾರಣವಾಗಿದ್ದು ಅವರ 12 ಪದಗಳ ಫೇಸ್ಬುಕ್ ಪೋಸ್ಟ್. ಬಿಜೆಪಿ ವಿರುದ್ಧದ ಆ ಒಂದು ಪೋಸ್ಟ್ ಕಾರಣದಿಂದ ಅವರು ಬರೋಬ್ಬರಿ 4 ತಿಂಗಳ ಕಾಲ ಪತ್ನಿ ಮತ್ತು ಮಕ್ಕಳಿಂದ ದೂರ ಇರುವಂತಾಯಿತು. ಕಡೆಗೂ ಕೋರ್ಟ್ ಅನುಮತಿ ಬಳಿಕ ಅವರು ಯುಕೆಗೆ ಮರಳಿದ್ದಾರೆ. ಬಿಜೆಪಿ ವಿರೋಧಿ ಪೋಸ್ಟ್ಗಾಗಿ ಯುಕೆಯ ಎನ್ಎಚ್ಎಸ್ನಲ್ಲಿ ಕೆಲಸ ಮಾಡುವ ಡಾಕ್ಟರ್ ಸಂಗ್ರಾಮ್ ಪಾಟೀಲ್ ಅವರನ್ನ ಜನವರಿಯಲ್ಲಿ ಭಾರತ ತೊರೆಯದಂತೆ ನಿರ್ಬಂಧಿಸಲಾಯಿತು. 4 ತಿಂಗಳಲ್ಲಿ ಮನೆಗೆ ಮರಳಲು ಮತ್ತು ತಮ್ಮ ಕೆಲಸ ಉಳಿಸಿಕೊಳ್ಳೋಕೆ ಕಾನೂನು ಶುಲ್ಕವಾಗಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾಗಿ ಅವರು ಹೇಳಿರೋದನ್ನ indianexpress.com ವರದಿ ಮಾಡಿದೆ. ಬಿಜೆಪಿ ವಿರೋಧಿ ಪೋಸ್ಟ್ಗಾಗಿ ಎಫ್ಐಆರ್ ದಾಖಲಾಗಿ ಜನವರಿ 19ರಂದು ಮುಂಬೈ ಪೊಲೀಸರು ಹೊರಡಿಸಿದ್ದ ಲುಕ್ಔಟ್ ನೋಟಿಸ್ ಅವರನ್ನ ಹೊರ ಹೋಗದಂತೆ ತಡೆದ ಬಳಿಕ ಅವರು ಯುಕೆಗೆ ಹಿಂತಿರುಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರನ್ನ ಸ್ವಲ್ಪ ಸಮಯದವರೆಗೆ ನಿಲ್ಲಿಸಲಾಯಿತು ಮತ್ತು ವಲಸೆ ಅಧಿಕಾರಿಗಳು ಕೆಲ ವಿಷಯಗಳನ್ನು ದೃಢಪಡಿಸಿಕೊಂಡ ಬಳಿಕ ಅವರು ಹೋಗೋಕೆ ಅವಕಾಶ ನೀಡಿದ್ರು. ಮಂಗಳವಾರ ರಾತ್ರಿ ಅವರು ಯುಕೆನಲ್ಲಿರುವ ತಮ್ಮ ನಿವಾಸ ತಲುಪಿದ್ರು ಅಂತ ವರದಿ ಹೇಳಿದೆ. ಬರೀ 12 ಪದಗಳ ಪೋಸ್ಟ್ ಒಬ್ಬ ಪ್ರತಿಷ್ಠಿತ ವೈದ್ಯ ಮರಳಿ ತಮ್ಮ ಯುಕೆ ಮನೆಗೆ ಹೋಗೋಕೆ ಸಾಧ್ಯವಾಗದೆ 4 ತಿಂಗಳು ನಿರ್ಬಂಧದಲ್ಲಿರಬೇಕಾಯಿತು ಅನ್ನೋದು ದಂಗು ಬಡಿಸುತ್ತೆ. ಈ 4 ತಿಂಗಳಲ್ಲಿ ಪತ್ನಿ ಮತ್ತು ಮಕ್ಕಳಿಂದ ದೂರವಿದ್ದು ಭಾವನಾತ್ಮಕ ಸಂಕಟ ಅನುಭವಿಸಿದ್ದಲ್ಲದೆ ಆರ್ಥಿಕವಾಗಿಯೂ ಬಹುದೊಡ್ಡ ನಷ್ಟ ಕಂಡಿರುವ ಅವರನ್ನ ಈಗ ಬಹಳ ಕಾಡ್ತಾ ಇರುವ ಪ್ರಶ್ನೆ ಏನು ಅಂದ್ರೆ 12 ಪದಗಳ ಒಂದು ಪೋಸ್ಟ್ ಇಷ್ಟೊಂದು ದೊಡ್ಡ ಸಮಸ್ಯೆಯಾಗಿ ಕಾಡುವಂತಾಗಿದ್ದು ಯಾಕೆ ಅನ್ನೋದು. ಮೇ 5ರಂದು ನ್ಯಾಯಮೂರ್ತಿ ಅಶ್ವಿನ್ ಡಿ ಭೋಬೆ ಅವರ ಏಕಸದಸ್ಯ ಪೀಠ ಅವರು ಮರಳಲು ಅನುಮತಿ ಕೊಡ್ತು. ಅಗತ್ಯವಿರುವಾಗ ತನಿಖೆಗೆ ಹಾಜರಾಗುವುದಾಗಿ ಭರವಸೆ ನೀಡಿದ ನಂತರ ಅವರಿಗೆ ಯುಕೆಗೆ ಮರಳೋಕೆ ಕೋರ್ಟ್ ಅನುಮತಿಯನ್ನ ನೀಡಿತು. ಯುಕೆನ ಎನ್ಎಚ್ಎಸ್ನಲ್ಲಿ ಅರವಳಿಕೆ ತಜ್ಞರಾಗಿ ಪೂರ್ಣಾವಧಿ ಸಲಹೆಗಾರರಾಗಿರುವ ಅವರಿಗೆ ಈ ಸಮಯದಲ್ಲಿ ಸಂಸ್ಥೆ ಹಲವಾರು ಬಾರಿ ನೋಟಿಸ್ ನೀಡಿದ್ದು ಅವರು ಕೆಲಸ ಕಳೆದುಕೊಳ್ಳುವ ಅಪಾಯ ಇತ್ತು. ನಾನು ಕೆಲಸ ಮಾಡುವ ಸಂಸ್ಥೆ ನನಗೆ ಹಲವಾರು ಬಾರಿ ನೋಟಿಸ್ ನೀಡಿತ್ತು. ಒಂದು ಫೇಸ್ಬುಕ್ ಪೋಸ್ಟ್ಗಾಗಿ 4 ತಿಂಗಳ ಕಾಲ ಹೇಗೆ ನಿರ್ಬಂಧದಲ್ಲಿಡಬಹುದು ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡೋಕೆ ಸಾಧ್ಯವಾಗಲಿಲ್ಲ ಅಂತ ಪಾಟೀಲ್ ಹೇಳಿರೋದನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಕಾನೂನು ಶುಲ್ಕವಾಗಿ ಸುಮಾರು 50 ಲಕ್ಷ ರೂಪಾಯಿ ಮಾತ್ರವಲ್ಲದೆ 4 ತಿಂಗಳ ಸಂಬಳವನ್ನೂ ಕೂಡ ಕಳ್ಕೊಂಡಿರುವುದಾಗಿ ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಮಹಾರಾಷ್ಟ್ರ ಘಟಕದ ಸಾಮಾಜಿಕ ಮಾಧ್ಯಮ ಸಂಯೋಜಕ ನಿಖಿಲ್ ಭಂಬ್ರೆ ನೀಡಿದ ದೂರಿನ ಆಧಾರದ ಮೇಲೆ 2025ರ ಡಿಸೆಂಬರ್ 18ರಂದು ಎಲ್ಒಸಿ ಹೊರಡಿಸಲಾಯಿತು. ಎಫ್ಐಆರ್ನಲ್ಲಿ 2 ಪೋಸ್ಟ್ಗಳ ಬಗ್ಗೆ ಉಲ್ಲೇಖ ಇತ್ತು. ಒಂದರಲ್ಲಿ ಅಂತಾರಾಷ್ಟ್ರೀಯ ಹಗರಣದಲ್ಲಿನ ನಾಯಕನ ಸಂಪರ್ಕದ ಬಗ್ಗೆ ಮೌನವಾಗಿರೋದರ ಬಗ್ಗೆ ಪ್ರಶ್ನಿಸಲಾಗಿತ್ತು. ಆದರೆ ಆ ಪೋಸ್ಟ್ ಅಪರಾಧವಲ್ಲದ ಕಾರಣ ನನಗೆ ಪಶ್ಚಾತ್ತಾಪ ಇಲ್ಲ. ಆ ಪೋಸ್ಟ್ಗೆ ಸಂಬಂಧಿಸಿ ಬಿಎನ್ಎಸ್ ಕಲಂ 353(2) ಅಡಿ ಕೇಸ್ ಹಾಕಲಾಗಿದೆ. ಅದು ವಿವಿಧ ಧಾರ್ಮಿಕ, ಜನಾಂಗೀಯ, ಸಾಮಾಜಿಕ ಗುಂಪುಗಳ ನಡುವೆ ದ್ವೇಷ ಸೃಷ್ಟಿ ಮಾಡುವ ಪೋಸ್ಟ್ಗಳನ್ನು ಹಾಕೋದಕ್ಕೆ ಸಂಬಂಧಪಟ್ಟಿದೆ. ಅದು ನನ್ನ ಪೋಸ್ಟ್ಗೆ ಅನ್ವಯಿಸೋದಿಲ್ಲ. ನನ್ನ ಪೋಸ್ಟ್ ಯಾವುದೇ ಸಮುದಾಯದ ಬಗ್ಗೆ ಇಲ್ಲ ಮತ್ತು ದ್ವೇಷದ ಮಾತುಗಳಿಲ್ಲ ಅಂತ ಡಾಕ್ಟರ್ ಪಾಟೀಲ್ ಹೇಳಿದ್ದಾರೆ. ಒಂದು ಪೋಸ್ಟ್ನಿಂದ ಏನಾದರೂ ಕೆಟ್ಟದ್ದಾಗಿರೋದಕ್ಕೂ ಮತ್ತು ಏನಾದರೂ ಅಪರಾಧ ಆಗೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಆಕ್ಷೇಪಣೆ ಇದ್ರೆ ಎಫ್ಐಆರ್ ದಾಖಲಿಸಲು ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ ಹುಟ್ಟಿ ಬೆಳೆದ ಪಾಟೀಲ್ 2004ರಲ್ಲಿ ಕೆಲಸಕ್ಕಾಗಿ ಯುಕೆಗೆ ಹೋಗಿ 2009ರವರೆಗೆ ಅಲ್ಲೇ ಇದ್ರು. ನಂತರ ಭಾರತಕ್ಕೆ ಮರಳಿದ್ರು. 2008ರಿಂದಾನೂ ಸರ್ಕಾರದ ವಿರುದ್ಧ ಬರೆತಿದ್ದೀನಿ. ವಿವಿಧ ಭ್ರಷ್ಟಾಚಾರ ವಿರೋಧಿ, ಹೆಣ್ಣು ಭ್ರೂಣ ಹತ್ಯೆ ವಿರೋಧಿ ಆಂದೋಲನಗಳಲ್ಲಿ ಭಾಗಿಯಾಗಿದ್ದೆ ಮತ್ತು ಅಣ್ಣಾ ಹಜಾರೆ ಚಳುವಳಿಯ ಭಾಗವೂ ಆಗಿದ್ದೆ. ನಾನು ಆಂದೋಲನಗಳಿಗಾಗಿ ರಸ್ತೆಗಿಳಿದಿದ್ದೇನೆ. ಆದರೆ ನನ್ನ ವಿರುದ್ಧ ಅಂತಹ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಹೇಳಿದ್ದಾರೆ. 2015ರವರೆಗೆ ಜಲಗಾಂವ್ನಲ್ಲಿ ಬಡ ಜನರೊಂದಿಗೆ ಕೆಲಸ ಮಾಡಿದ ನಂತರ ಮತ್ತೆ ಯುಕೆಗೆ ತೆರಳಿದ್ರು. ಅವರ ಮಕ್ಕಳು ಅಲ್ಲೇ ಹುಟ್ಟಿ ಬೆಳೆದ್ರು ಮತ್ತು ನಂತರ ಅವರು ಪ್ರತಿ ವರ್ಷ ಭಾರತಕ್ಕೆ ಭೇಟಿ ನೀಡ್ತಾ ಇದ್ರು. ಅವರು ಇತ್ತೀಚೆಗೆ ಯುಕೆ ಪೌರತ್ವವನ್ನೂ ಕೂಡ ಪಡೆದ್ರು. ತಾವು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ರಾಜಕೀಯ ಅಭಿಪ್ರಾಯ ವ್ಯಕ್ತಪಡಿಸ್ತಿರೋದ್ರ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಸಾಂಕ್ರಾಮಿಕ ರೋಗ ಎದುರಿಸೋಕೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ನನ್ನ ಕೆಲವು ಪೋಸ್ಟ್ಗಳು ವೈರಲ್ ಆದಾಗ ಫಾಲೋವರ್ಗಳ ಸಂಖ್ಯೆ ಹೆಚ್ಚಿತ್ತು. ಅದು ಈ ಪೋಸ್ಟ್ ಬೆಳಕಿಗೆ ಬರೋಕೆ ಕಾರಣವಾಗಿದೆ ಎಂದಿದ್ದಾರೆ. ನಾನು ಬಹಿರಂಗವಾಗಿ ಪ್ರಶ್ನೆಗಳನ್ನು ಎತ್ತುತ್ತಾ ಇರೋದು ನನ್ನನ್ನು ಟಾರ್ಗೆಟ್ ಮಾಡೋಕೆ ಕಾರಣ ಆಗಬಹುದು ಅಂತ ನನ್ನ ಹತ್ತಿರದವರು ಎಚ್ಚರಿಸಿದ್ರು. ನಾನು ಟ್ರೋಲ್ ಕೂಡ ಆಗ್ತಾ ಇದ್ದೆ. ಆದರೆ ಫೇಸ್ಬುಕ್ನಲ್ಲಿನ ಆ ಒಂದು ವಾಕ್ಯ ಎಫ್ಐಆರ್ ಮತ್ತು 4 ತಿಂಗಳ ನಿರ್ಬಂಧಕ್ಕೆ ಕಾರಣ ಆಗಬಹುದು ಅಂತ ಯಾವತ್ತೂ ಭಾವಿಸಿರಲಿಲ್ಲ ಅಂತ ಹೇಳಿದ್ದಾರೆ. ಜನವರಿ 19ರಂದು ಅವರು ಮುಂಬೈ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳಬೇಕಿತ್ತು. ಆಗ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ತಡೆದು ಭಾರತ ಬಿಟ್ಟು ಹೋಗದಂತೆ ನಿರ್ಬಂಧ ವಿಧಿಸಿದ್ರು. ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ಎಲ್ಒಸಿಯನ್ನ ತೆಗೆದುಹಾಕಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ರು. ಆದರೆ ಕಡೆಗೆ ಅದು ದೀರ್ಘ ಹೋರಾಟವಾಗಲಿದೆ ಅನ್ನೋದು ಅವರಿಗೆ ಖಚಿತವಾಗಿತ್ತು. ಅವರು ಜನವರಿ 21ರಂದು ಬಾಂಬೆ ಹೈಕೋರ್ಟ್ ಅನ್ನು ಸಂಪರ್ಕಿಸಿದ್ರು. ಕಡೆಗೂ ಕೋರ್ಟ್ ಅನುಮತಿ ಬಳಿಕ ಅವರು ಮಂಗಳವಾರ ಬೆಳಿಗ್ಗೆ ಯುಕೆಗೆ ಹೊರಡೋದು ಸಾಧ್ಯವಾಯಿತು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.